ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ ನೀವು ಹೇಳಿದ್ರಿ ಮೆಡಲ್ ತಗೊಂಡ್ ಬಂದಿಲ್ಲ ಹಂಗೆ ಹಿಂಗೆ ಅಂತೇಳಿ. ಮಾತು ಅವರು ಒಳ್ಳೆ ಕೆಲಸ ಮಾಡಿ ಬಂದಿದ್ರೆ ಇವತ್ತು ಹಾರ ತುರಾಯಿ ಎಲ್ಲ ಇರ್ತಾ ಇತ್ತು. ಆದ್ರೆ ಇವತ್ತು ಹಾರ ತುರಾಯಿ ಬದಲು ಕೋಳ ಇದಾವೆ, ಲಾಠಿ ಇದಾವೆ, ಕಾರ್ಯಕರ್ತರ ಬದಲು SIT ಟೀಮ್ ಇದೆ, ಪೊಲೀಸರಿದೆ. ಕರೆಕ್ಟ್. ಆಮೇಲೆ ಇವ್ರನ್ನ ನೇರವಾಗಿ ಕೂಡ ವಶಕ್ಕೆ ಪಡೆದುಕೊಳ್ಳೋದಕ್ಕೆ SITಗೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅವ್ರು MP ಈಸ್ ಡಿಪ್ಲೊಮ್ಯಾಟ್ ಆಗಿರೋದ್ರಿಂದ ಸ್ಪೀಕರ್ ಸಾಹೇಬ್ರ ಪರ್ಮಿಷನ್ ತಗೊಂಡಿರ್ಬೇಕಾಗತ್ತೆ. ಲೋಕಸಭಾ ಸ್ಪೀಕರ್ ಪರ್ಮಿಷನ್ ತಗೊಂಡಿರ್ಬೇಕಾಗತ್ತೆ. ಲೋಕಸಭಾ ಸ್ಪೀಕರ್ ಪರ್ಮಿಷನ್ ತೆಗೆದುಕೊಂಡಿರುವ ಆ ಲೆಟರು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರೊಸೀಜರ್ಸ್ಗಳಿರುತ್ತೆ. ಆ ಪ್ರೊಸೀಜರ್ಗಳು ಆ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಆಗಬೇಕಾಗತ್ತೆ. ಓಕೆ. ಅದು ಆದ ನಂತರದಲ್ಲೇನೆ SIT ಅಧಿಕಾರಿಗಳು ಅವುಗಳನ್ನು ಕಂಪ್ಲೀಟ್ ಮಾಡಿದ ನಂತರದಲ್ಲೇನೆ ಹಿ ವಿಲ್ ಬಿ ಹ್ಯಾಂಡೆಡ್ ಓವರ್ ಟು ದಿ SIT ಆಫೀಸರ್ಸ್. ಓಕೆ. ದಟ್ ಈಸ್ ದಿ ಪ್ರೊಟೆಕ್ಷನ್ ಇಮ್ಯುನಿಟಿ ಅಂತ ನಾವೇನು ಕರಿತೀವಿ. ಆ ಇಮ್ಯುನಿಟಿ ಒಬ್ಬ ಡಿಪ್ಲೊಮ್ಯಾಟಿಗೆ ಇರೋದು. ಓಕೆ. ಓಕೆ. ಸೊ ಇವರು ಡಿಪ್ಲೊಮ್ಯಾಟ್ ಆಗಿರೋದ್ರಿಂದ, ಇವರು ಬಹಳ ದೊಡ್ಡ ಹುದ್ದೆಯಲ್ಲಿರೋದ್ರಿಂದ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವ್ರ ಹತ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಥವಾ ರೆಡ್ ಅಥವಾ ಮರೂನ್ ಪಾಸ್ಪೋರ್ಟ್ ಅಂತ ನಾವೇನು ಕರಿತೀವಿ, ಆ ಪಾಸ್ಪೋರ್ಟ್ ಇರೋದ್ರಿಂದ ಧಡಕ್ಕನೆ ಅವ್ರನ್ನ ಬಪ್ಪ ಕಮಾನ್ ಅಂತ ತಗೊಳಕ್ಕಾಗಲ್ಲ ವಶಕ್ಕೆ. ದೇರ್ ಇಸ್ ಅ ಪ್ರೊಸೀಜರ್ ವಿಚ್ ಇನ್ವಾಲ್ವ್ಸ್ ಅಡ್ವೊಕೇಟ್ಸ್ ಆಲ್ಸೋ. ಓಕೆ. ನಾನು ಹೇಳ್ತೀನಿ ಕೇಳಿ ನಿಮಗೆ. ಇಲ್ಲಿ ಭಾಳಷ್ಟು ಬೆಳವಣಿಗೆಗಳು ನಡೆಯುವ ಸಾಧ್ಯತೆಗಳಿದ್ದಾವೆ. ಈಗ 11:26 ಅಲ್ವಾ, 1 hour 20 minutes ಫ್ಲೈಟ್ ಬೆಂಗಳೂರು ಟು ಪುಣೆ ಅಥವಾ ಪುಣೆ ಟು ಬೆಂಗಳೂರು. ಬಟ್ ಇಲ್ಲಿ ನೋಡಿ, ಅದನ್ನು ಸ್ಪಷ್ಟವಾಗಿ ಪೈಲಟ್ಗಳು ಡಿಲೇ ಆದರೂ ಕೂಡ ಅದನ್ನು ಸರಿ ಮಾಡ್ಕೊಂಡು ಬಿಡ್ತಾರೆ. ಓಕೆ. ಆನ್ ಟೈಮ್ ಅಂತ ಬರ್ದಿಯಾರ ನೋಡಿ, ಸರಿಯಾದ ಸಮಯಕ್ಕೆ ಬರುತ್ತೆ. ಓಕೆ. ಟರ್ಮಿನಲ್ 2ಗೆ 12:15 ಬರುತ್ತೆ ಅಂತ. ಯಾಕಂದರೆ ಇಲ್ಲಿ ಸ್ವಲ್ಪ ಡಿಲೇಡ್ ಅಂತ ಬಂದ್ಬಿಡ್ಬೇಕಾಗಿತ್ತು ಈ ಜಾಗದಲ್ಲಿ. ಅಲ್ಲಿ ಹೊರಟಿರೋದು ಅಲ್ಲಿ ಒಂದು 23 ನಿಮಿಷ ಡಿಲೇಡ್ ಆಗಿ ಹೊರಟಿದೆ. ಕಾರಣ ಏನು ಅಂತಂದರೆ ಅಲ್ಲಿ ರನ್ವೇಗೆ ಕ್ಲಿಯರೆನ್ಸ್ ಕೊಡಲಿಲ್ಲ ಅಂತ. ಕಾರಣ ಏನು ಅಂತಲೂ ನಿಮ್ಗೆ ಹೇಳ್ಬಿಡ್ತೀನಿ. ಇವತ್ತು ಮ್ಯೂನಿಕಲ್ಲಿ ಹಬ್ಬ, ನಾಳೆ ಶುಕ್ರವಾರ, ಅಂದರೆ ಇನ್ನೊಂದು ಅರ್ಧ ಗಂಟೆಗೆ ಶುಕ್ರವಾರ, ನಮಗೆ ಅರ್ಧ ಗಂಟೆಗೆ ಶುಕ್ರವಾರ, ಅವ್ರಿಗೆ ಇನ್ನೊಂದು 2-3 ಅವರ್ಗೆ ಶುಕ್ರವಾರ. ಶುಕ್ರವಾರ ಒಂದಿನ ರಜೆ ಹಾಕಿದ್ರೆ ಶನಿವಾರ ಭಾನುವಾರ ಕಮ್ಸ್ ಆಸ್ ಎ ಲಾಂಗ್ ವೀಕೆಂಡ್. ಸೊ ಅಲ್ಲಿ ಹಬ್ಬ ಆಗಿರೋದ್ರಿಂದ ಇವತ್ತು 4 ದಿನಗಳ ಪ್ರವಾಸಕ್ಕೆ ಅಂತ ಸಿಕ್ಕಾಪಟ್ಟೆ ಜನ ಬೇರೆ ಬೇರೆ ಕಡೆಗೆ ಹೊರಟು ನಿಂತಿದ್ರು. ಆ ಕಾರಣಕ್ಕೆ ಏರ್ ಟ್ರಾಫಿಕ್ ಅಂತ ನಾವೇನು ಕರಿತೀವಿ, ಆ ಏರ್ ಟ್ರಾಫಿಕ್ಕು ತುಂಬಾ ಜಾಸ್ತಿ ಇತ್ತು. ನಿಮಗೆ ಹೇಗೆ ಅಂತಂದರೆ ಮ್ಯೂನಿಕ್ಕಿಂದ ಅಥವಾ ಜರ್ಮನಿಯ ಯಾವುದೇ ಭಾಗದಿಂದ ಅಥವಾ ಯುರೋಪಿನ 50 ದೇಶಗಳಲ್ಲಿ ಅಥವಾ ಶೆಂಜನ್ ಪ್ರಾಂತ್ಯದಲ್ಲಿ ಬರುವ 29 ದೇಶಗಳಲ್ಲಿ ಯಾವುದೇ ಭಾಗದಿಂದ ನಿಮಗೆ ಚೀಪ್ ಏರ್ವೇಸ್ಗಳು ಸಿಗ್ತವೆ. ಫಾರ್ ಎಕ್ಸಾಂಪಲ್ ನಿಮಗೆ ರಿಯಾನ್ ಏರ್ವೇಸ್ ಅಂತ ಸಿಗುತ್ತೆ. ಓಕೆ. RYAN ರಿಯಾನ್ ಏರ್ವೇಸ್ ಅಂತ ಸಿಗುತ್ತೆ. ನಿಮ್ಗೆ ಒಂದೊಂದು ಸಲ ಎಷ್ಟು ಚೀಪಾಗಿ ಬೇರೆ ದೇಶಕ್ಕೆ ಟಿಕೆಟ್ ಸಿಕ್ಬಿಡುತ್ತೆ ಅಂತಂದರೆ ಯು ವುಡ್ ನಾಟ್ ಬಿಲೀವ್. ಒಂದು 40 ಯೂರೋಗೆಲ್ಲ ಸಿಕ್ಬಿಡುತ್ತೆ. ಓಕೆ. ಅಂದರೆ ಎಷ್ಟು, 3800 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಬೇರೆ ದೇಶಕ್ಕೆ. ಓಕೆ. ನಾನು ಹೇಳ್ತಾ ಇರೋದು ಬೇರೆ ರಾಜ್ಯಕ್ಕೂ ಅಲ್ಲ. ಆಮೇಲೆ ಶೆಂಜನ್ ವೀಸಾ ಇದ್ದರೆ ಯು ಕ್ಯಾನ್ ಟ್ರಾವೆಲ್ ಅಪ್ ಟು 29 ಕಂಟ್ರೀಸ್ ಒಂದೇ ವೀಸಾ ಇಟ್ಕೊಂಡು. ಸೊ ಹಾಗಾಗಿ ಜನ ಏನು ಮಾಡ್ತಾರೆ, ಸ್ವಿಟ್ಜರ್ಲೆಂಡ್ಗೆ ಹೋಗ್ಬಿಡೋಣ ಪಟ್ ಅಂತ 1 ಅವರ್ಲಿ ಹೋಗ್ಬೋದು, ಆಸ್ಟ್ರಿಯಾಗೆ ಹೋಗೋಣ ಪಟಾರ್ ಅಂತ ಅರ್ಧ ಗಂಟೆ 3/4 ಗಂಟೆಲಿ ಹೋಗ್ಬಿಡ್ಬೋದು. ಓಕೆ. ದೂರನೇ. ಬಟ್ ಏನಂದರೆ ನಿಮಗೆ ಸೂಪರ್ ಫಾಸ್ಟ್ ಟ್ರೈನ್ಗಳು ಇರೋದ್ರಿಂದ, ಫ್ಲೈಟ್ಗಳು ನಿಮಗೆ ಸಿಕ್ಕಾಪಟ್ಟೆ ಬಸ್ಗಳ ರೀತಿಯಲ್ಲಿ ಓಡಾಡ್ಕೊಂಡು ತುಂಬ ಫ್ಲೈಟ್ಗಳು ಇರೋದ್ರಿಂದ ಓಕೆ, ನಿಮಗೆ ಏರ್ ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ. ಆ ಟೈಮ್ನಲ್ಲಿ ನಿಮ್ಗೆ ಏನಾಗುತ್ತೆ, ಯು ವಿಲ್ ನಾಟ್ ಬಿ ಅಲೋಡ್ ಟು ಟೇಕ್ ಆಫ್. ಓಕೆ. ಅವಾಗ ಅಲ್ಲಿ ರನ್ವೇ ಅಲ್ಲಿ ಟೇಕ್ ಆಫ್ಗೆ ಒಂದು ಸ್ವಲ್ಪ ಡಿಲೇ ಆಗಿದೆ ಜರ್ಮನಿಯ ಮ್ಯೂನಿಕ್ಕಲ್ಲಿ. ಅದು ನಮ್ಮ ಪ್ರತಿನಿಧಿ ಆಕಾಶ್ ನಮಗೆ ಅಲ್ಲಿಂದ ಕೊಟ್ಟಂಥ ಮಾಹಿತಿ. ಇನ್ನೊಂದು ಹೇಳ್ತೀನಿ, ಮ್ಯೂನಿಕ್ನ ಮಿಂಚನ್ ಅಂತ ಕೂಡ ಕರೀತಾರೆ ನಮಗೆ. ಎಸ್. ಓಕೆ. ಸೊ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆ ಕಾರಣಕ್ಕಾಗಿ 23 to 30 minutes ಡಿಲೇ ಆಯಿತು. ಬಟ್ ದಟ್ ವಿಲ್ ಬಿ ಟೇಕನ್ ಕೇರ್ ಆಫ್ ಬೈ ದಿ ಪೈಲಟ್ ಹಿಯರ್. ಗೊತ್ತಾಯ್ತಾ? ತುಂಬ ಸಿಂಪಲ್ ಭಾಷೆಯಲ್ಲಿ, ಸಾಮಾನ್ಯ ಭಾಷೆಯಲ್ಲಿ ನಾನು ಹೇಳೋದು ಭಾಳ ಫಾಲ್ಟು ಅಂತ ಅನ್ಸ್ಬೋದು ಜನಕ್ಕೆ. ಬಟ್ ಆದರೂ ಹೇಳ್ಬಿಡ್ತೀನಿ, ಫಾಸ್ಟಾಗಿ ಓಡಿಸ್ಕೊಂಡ್ಬರ್ತಾರೆ ಅಂತ ಹೇಳೋದು ಅಷ್ಟೇ. ತುಂಬ ಸಾರಿ, ತುಂಬ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ದಿಸ್ ಇಸ್ ನಾಟ್ ದಿ ರೈಟ್ ವರ್ಡ್ ಟು ಯೂಸ್. ಐ ಅಪಾಲಜೈಸ್.
ಬಟ್ ಬೇಗ ಬರ್ತಾರೆ, ಅದನ್ನು ಕವರ್ ಮಾಡ್ತಾರೆ, ಅದನ್ನು ಡಿಲೇ ಆದಂಥ ಟೈಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.